ವೆಲ್ಕಮ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಾನ್ಫಿಡೆನ್ಸ್ ಅಕಾಡೆಮಿ. ಈ ವಿಡಿಯೋದಲ್ಲಿ ನಾವು ಮಾಡಲ್ ಕ್ವಶನ್ ಪೇಪರ್ 1 ಮತ್ತು 2ನಲ್ಲಿ ಕ್ವಶನ್ ನಂಬರ್ 21 ನೋಡೋಣ. ಪಿ ಯು ಬೋರ್ಡಿಂದ ನಮಗೆ ಮಾಡಲ್ ಕ್ವಶನ್ ಪೇಪರ್ಸನ್ನು ಬಿಟ್ಟಿದ್ದಾರೆ. ಎರಡು ಮಾಡಲ್ ಕ್ವಶನ್ ಪೇಪರ್ 1 ಮತ್ತು ಮಾಡಲ್ ಕ್ವಶನ್ ಪೇಪರ್ 2 ಎರಡು ಮಾಡಲ್ ಕ್ವಶನ್ ಪೇಪರನ್ನು ಬಿಟ್ಟಿದ್ದಾರೆ. ನಾವು ಕ್ವಶನ್ ನಂಬರ್ 19 ನೋಡಿದ್ವಿ. 19 ಯಾವ್ದು ಕೇಳ್ತಾನೆ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಕೇಳ್ತಾನೆ. 20 ನೋಡಿದ್ವಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೇಳ್ದ. ಎರಡು ಕ್ವಶನ್ ಪೇಪರಿಂದ 20 ಕ್ವಶನ್ ನಂಬರ್ 20 ಸಹ ನಾವು ಸಾಲ್ವ್ ಮಾಡಿ. ಈಗ ಕ್ವಶನ್ ನಂಬರ್ 21 ಏನು ಕೇಳ್ತಾನೆ ಅಂದರೆ ಗೇನ್ ರೇಷಿಯೋ ಅಥವಾ ಸ್ಯಾಕ್ರಿಫೈಸ್ ರೇಷಿಯೋ ಕೇಳ್ತಾನೆ, ರೈಟ್. ಬಟ್ ಎರಡು ಮಾಡಲ್ ಕ್ವಶನ್ ಪೇಪರ್ನಲ್ಲಿ ಆತ ಏನು ಕೇಳ್ತಾನೆ? ಗೇನ್ ರೇಷಿಯೋ ಕೇಳ್ತಾನೆ. ಚಾನ್ಸಸ್ ಭಾಳ ಇದ್ದಾವೆ. ಅಂದರೆ ಆ್ಯನ್ಯುವಲ್ದಲ್ಲಿ ಸಹ ಆತ ಗೇನ್ ರೇಷಿಯೋ ಕೇಳ್ಬೋದು ಅಥವಾ ಸ್ಯಾಕ್ರಿಫೈಸ್ ರೇಷಿಯೋ ಕೇಳ್ಬೋದು, ಆಲ್ಮೋಸ್ಟ್ ಆಲ್, ರೈಟ್. ಬಟ್ ನಾವು ನೋಡೋಣ ಆ ಎರಡು ಪ್ರಾಬ್ಲಮ್ಸನ್ನು ಯಾವ ರೀತಿಯಲ್ಲಿ ನಾವು ಸಾಲ್ವ್ ಮಾಡ್ತೀವಿ ಅಂದರೆ ಮಾಡಲ್ ಕ್ವಶನ್ ಪೇಪರ್ 1 ಮತ್ತು ಮಾಡಲ್ ಕ್ವಶನ್ ಪೇಪರ್ 2ನಲ್ಲಿ ನೋಡ್ಕೊಳ್ಳೋಣ, ರೈಟ್. ಇನ್ನೂವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಮತ್ತು ಅವರಿಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳ್ರಿ. ಮತ್ತು ಯಾವುದಾದ್ರೂ ವಿಡಿಯೋ ಅಂದರೆ ಯಾವುದಾದ್ರೂ ಪ್ರಾಬ್ಲಮ್ಸ್ ಅರ್ಥ ಆಗಿಲ್ಲ ಅಂದರೆ ನೀವು ಫ್ರೆಂಡ್ಸ್ ಜೊತೆಗೆ ಡಿಸ್ಕಸ್ ಮಾಡಿರಿ. ಅದಾಗ್ಯೂ ಅರ್ಥ ಆಗಿಲ್ಲ ಅಂದರೆ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಪ್ರಾಬ್ಲಮ್ಸನ್ನು ನನಗೆ ಹಾಕಿರಿ. ಅದೇನಾಗ್ತೈತೆ ನಾನು ಅದನ್ನು ಸೊಲ್ಯೂಷನ್ ಮಾಡಿ ಕೊಡ್ತೀನಿ, ರೈಟ್. ನೆಕ್ಸ್ಟ್ ಮಾಡಲ್ ಕ್ವಶನ್ ಪೇಪರ್ 1. ಮಾಡಲ್ ಕ್ವಶನ್ ಪೇಪರ್ನಲ್ಲಿ 1ನಲ್ಲಿ ಯಾವ್ದು ರೇಷಿಯೋ ಕೇಳೋಣ ಅಂತ ಹೇಳ್ತಾ ಇದ್ದೀನಿ ನೋಡ್ರಿ. ಸೆಕ್ಷನ್ ಸಿ ನಲ್ಲಿ ಕ್ವಶನ್ ನಂಬರ್ 21 ಕೇಳ್ತಾನೆ ಈ ಸಲ. ಅಂಕಿತ್, ಸುಚಿತ್ ಆ್ಯಂಡ್ ಚಂದ್ರು ಯಾವ್ದು ರೇಷಿಯೋ ಕೇಳೋಣ ಅಂತ ಹೇಳಿದರೆ ನಾನು ಗೇನ್ ರೇಷಿಯೋ, ರೈಟ್. ನೋಡೋಣ. ಓಕೆ, ಜಸ್ಟ್ ಅಂಕಿತ್, ಸುಚಿತ್ ಆ್ಯಂಡ್ ಚಂದ್ರು ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್. ಯಾರ್ಯಾರು? ಅಂಕಿತ್, ಸುಚಿತ್ ಮತ್ತು ಚಂದ್ರು ಮೂವರು ಪಾರ್ಟ್ನರ್ಸ್ ಇದ್ದಾರೆ. ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 4:3:2. 4:3:2. ಗೇನ್ ರೇಷಿಯೋ ಅಂದರೆ ಏನು? ಗೇನ್ ರೇಷಿಯೋ ಅಂದರೆ ಏನಂದರೆ, ಈಗ ಎಕ್ಸಾಂಪಲ್ ಮೂವರು ಪಾರ್ಟ್ನರ್ಸ್ ಇರ್ತಾರೆ. ಯಾರ್ಯಾರು? ಎ ಬಿ ಸಿ ಮೂವರು ಪಾರ್ಟ್ನರ್ಸ್ ಇರ್ತಾರೆ. ಯಾವುದಾದ್ರೆ ಒಬ್ಬ ಪಾರ್ಟ್ನರ್ ರಿಟೈರ್ ಆಗಿದ್ದಾನೆ, ಬಿಸ್ನೆಸ್ಸನ್ನು ಬಿಟ್ಟು ಹೋಗಿದ್ದಾನೆ ಅಂತ ತಿಳ್ಕೊರಿ. ಬಿಟ್ಟು ಹೋಗಿದ ಮೇಲೆ ಅವನಿಗೆ ನಾಳೆ ದಿನ ಬರುವ ಲಾಭ ಏನಾಗ್ತೈತೆ? ಉಳಿತೈತೆ. ಉಳಿದಿದ್ದ ಕೂಡಲೇ ಆ ಲಾಭ ಯಾರಿಗೆ ಬರ್ತೈತೆ? ಎ ಮತ್ತು ಸಿಗೆ ಬರ್ತೈತೆ, ರೈಟ್. ಇನ್ನೂ ಕ್ಲಿಯರ್ ಆಗಿ ನಿಮಗೆ ಗೇನ್ ರೇಷಿಯೋ ಮೇಲೆ ವಿಡಿಯೋಸ್ ಬೇಕಂದರೆ ಜಸ್ಟ್ ಸಬ್ಸ್ಕ್ರಿಪ್ಷನ್ ಮಾಡಿದ್ರೆ ಅದರಲ್ಲಿ ಪ್ಲೇ ಲಿಸ್ಟ್ ಬರ್ತೈತೆ. ಆ ಪ್ಲೇ ಲಿಸ್ಟ್ನಲ್ಲಿ ನೀವು ಎಲ್ಲ ವಿಡಿಯೋಗಳನ್ನು ನೋಡ್ಬೋದು ಕ್ಲಿಯರಾಗಿ. ಅಂದರೆ ಗೇನ್ ರೇಷಿಯೋ ಅಂದ್ರೇನು, ಒಬ್ಬ ಪಾರ್ಟ್ನರ್ ರಿಟೈರ್ ಆದರೆ ಯಾವ ರೀತಿಯಲ್ಲಿ ಅವ್ರಿಗೆ ಗೇನ್ ರೇಷಿಯೋಗೆ ಇನ್ನೊಂದು ಹೆಸರು ಏನಂದರೆ ಬೆನಿಫಿಟ್ ರೇಷಿಯೋ ಅಂತ ಕೊಡ್ಬೋದು, ರೈಟ್. ಬೆನಿಫಿಟ್ ರೇಷಿಯೋ ಅಂತಲೂ ಕೇಳ್ತಾನೆ, ರೈಟ್. ನೆಕ್ಸ್ಟ್ ನೋಡ್ರಿ ಏನು ಹೇಳ್ತಾ ಇದ್ದಾನೆ. ಮೊದಲು ಮೂವರು ಪಾರ್ಟ್ನರ್ಸ್ ಇದ್ದರು, ಒಬ್ಬ ಪಾರ್ಟ್ನರ್ ಹೋಗ್ತಾನೆ, ಬಿಟ್ಟು ಹೋಗ್ತಾನೆ, ಅಂದರೆ ರಿಟೈರ್ಮೆಂಟ್ ಆಗ್ತಾನೆ. ರಿಟೈರ್ಮೆಂಟ್ ಆದಮೇಲೆ ಉಳಿದಂಥ ಪಾರ್ಟ್ನರಿಗೆ ಲಾಭ ಆಗ್ತೈತೆ. ಹೇಗಾಗ್ತೈತೆ ಅಂತ ನೋಡ್ರಿ. ಅಂಕಿತ್, ಸುಚಿತ್ ಆ್ಯಂಡ್ ಚಂದ್ರು ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 4:3:2. ಇದು ಯಾವ್ದು ರೇಷಿಯೋ? ಓಲ್ಡ್ ರೇಷಿಯೋ. ಅಂಕಿತ್ ರಿಟೈರ್ಸ್ ಫ್ರಮ್ ದ ಫರ್ಮ್ ಅಂದರೆ ಒಬ್ಬ ಪಾರ್ಟ್ನರ್ ರಿಟೈರ್ ಆಗೋಕ್ಕಿಂತ ಮುಂಚಿತವಾದ ರೇಷಿಯೋಸ್ ಇದು. ಯಾವುದು? 4:3:2. ಎಷ್ಟು ಮಂದಿ ಇದ್ರು ಪಾರ್ಟ್ನರ್? ಅಂಕಿತ್, ಸುಚಿತ್ ಆ್ಯಂಡ್ ಚಂದ್ರು ಮೂವರು ಪಾರ್ಟ್ನರ್ಸ್ ಇದ್ರು. ಈಗೇನಾಯಿತು? ಅಂಕಿತ್ ರಿಟೈರ್ ಆಗ್ತಾ ಇದ್ದಾನೆ, ರೈಟ್. ರಿಟೈರ್ ಅಂದರೆ ಬಿಸ್ನೆಸ್ಸನ್ನು ಬಿಟ್ಟು ಹೋಗ್ತಾ ಇದ್ದಾನೆ. ರಿಟೈರ್ಸ್ ಫ್ರಮ್ ದ ಫರ್ಮ್. ಆತ ರಿಟೈರ್ ಆದಮೇಲೆ ಸುಚಿತ್ ಆ್ಯಂಡ್ ಚಂದ್ರು ಅಗ್ರಿ ಟು ಶೇರ್ ಇನ್ ದ ರೇಷಿಯೋ ಆಫ್ 5:3. ಈಗ ಮುಂದಿನ ದಿನಗಳಲ್ಲಿ ಯಾರ್ಯಾರು ಪಾರ್ಟ್ನರ್ಸ್ ಇದ್ದಾರೆ? ಸುಚಿತ್ ಮತ್ತು ಚಂದ್ರು ಇದ್ದಾರೆ. ಅಂದರೆ ಅವರ ರೇಷಿಯೋ ಈಗ ನಾವೇನಂತ ಹೇಳ್ತೀವಿ? ನ್ಯೂ ರೇಷಿಯೋ. ಮೊದಲು ಮೂವರಿದ್ರು 3 ರೇಷಿಯೋ ಇತ್ತು. ಈಗೇನಾಯಿತು? ಒಬ್ಬ ಹೋದ, ರಿಟೈರ್ ಆದ. ಈಗ ಇಬ್ಬರು ಇದ್ದಾರೆ, ಇಬ್ಬರು 2 ರೇಷಿಯೋ. ಅಂದರೆ ಈಗಿದ್ದಾರೆ. ಕ್ಲಿಯರ್ ಆಯ್ತು. ಅಂದರೆ ನ್ಯೂ ರೇಷಿಯೋ ಈಗಿಂದು, ಓಲ್ಡ್ ರೇಷಿಯೋ ಮೊದಲಿಂದು. ಮೂವರಿದ್ದಾಗ ಯಾವ್ದು ರೇಷಿಯೋ ಬರ್ತೈತೆ? ಓಲ್ಡ್ ರೇಷಿಯೋ. ಇಬ್ಬರಿದ್ದಾಗ ನ್ಯೂ ರೇಷಿಯೋ. ಅದೇ ಸ್ಯಾಕ್ರಿಫೈಸ್ ಕೇಳಿದಾಗ ಓಲ್ಡ್ ಇದ್ದಾಗ 2 ರೇಷಿಯೋ ಬರ್ತವೆ, ನ್ಯೂ ಇದ್ದಾಗ 3 ರೇಷಿಯೋ ಬರ್ತವೆ. ಜಸ್ಟ್ ಇಷ್ಟೇ ಡಿಫ್ರೆನ್ಸ್ ಸ್ಯಾಕ್ರಿಫೈಸ್ ಮತ್ತು ಗೇನ್ ರೇಷಿಯೋ, ರೈಟ್. ನೋಡ್ಕೊರಿ ಏನು ಹೇಳ್ತಾ ಇದ್ದಾನೆ. ಮೊದಲು ಮೂವರು ಪಾರ್ಟ್ನರ್ಸ್ ಇದ್ರು, ಓಲ್ಡ್ ರೇಷಿಯೋ. ಈಗ ನ್ಯೂ ರೇಷಿಯೋ ಯಾರ್ಯಾರು? ಸುಚಿತ್ ಮತ್ತು ಚಂದ್ರು 5:3. ಅಂದರೆ ಆತ ಬಿಟ್ಟು ಹೋಗಿದ ಮೇಲೆ ಯಾರ್ಯಾರಿಗೆ ಎಷ್ಟೆಷ್ಟು ಲಾಭ ಆಯಿತು ಅಂತ ನಾವು ಇಲ್ಲಿ ನೋಡ್ಬೋದು. ಕ್ಯಾಲ್ಕುಲೇಟ್ ಗೇನ್ ರೇಷಿಯೋ ಆಫ್ ಸುಚಿತ್ ಆ್ಯಂಡ್ ಚಂದ್ರು. ಸುಚಿತ್ ಮತ್ತು ಚಂದ್ರದು ಗೇನ್ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡಿರಿ ಅಂತ ಹೇಳ್ತಾ ಇದ್ದಾನೆ. ಹೇಗೆ ಮಾಡಬೇಕು? ಫಸ್ಟ್ ನಾವು ಸೊಲ್ಯೂಷನ್ 21 ಕ್ಯಾಲ್ಕುಲೇಷನ್ ಆಫ್ ಗೇನ್ ರೇಷಿಯೋ. ಗೇನ್ ರೇಷಿಯೋನು ನಾವು ಕ್ಯಾಲ್ಕುಲೇಷನ್ ಮಾಡಾಕತ್ತೀವಿ. ಯಾರು ಗೇನ್ ರೇಷಿಯೋ? ಸುಚಿತ್ ಆ್ಯಂಡ್ ಚಂದ್ರು. ಇಲ್ಲಿಂದ ಆನ್ಸರ್ ಸ್ಟಾರ್ಟ್ ಆಗ್ತೈತೆ. ಈ ಥರ ಮೊದಲು ಹೆಡ್ಡಿಂಗ್ ಬರೀಬೇಕು. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾನೆ? ಗೇನ್ ರೇಷಿಯೋ ಫಾರ್ಮುಲಾ. ಗೇನ್ ರೇಷಿಯೋ ಈಸ್ ಈಕ್ವಲ್ ಟು ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ಏನಿದೆ ರೀ? ಗೇನ್ ರೇಷಿಯೋ ಈಸ್ ಈಕ್ವಲ್ ಟು
ನ್ಯೂ ರೇಷೋ ಮೈನಸ್ ಓಲ್ಡ್ ರೇಷೋ ಅಥವಾ ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್ ಏನು ಬರ್ತೈತೆ ಅದು ಗೇನ್ ಶೇರ್. ರೈಟ್, ನೋಡ್ಕೊಳ್ಳೋಣ ಯಾವ ರೀತಿಯಲ್ಲಿ ಬರ್ತೈತೆ ಅಂತ. ಫಸ್ಟ್ ಯಾರು ಕ್ಯಾಲ್ಕುಲೇಷನ್ ಮಾಡಬೇಕು, ಮೊದಲು ಎಲ್ಲರದ್ದು ಓಲ್ಡ್ ರೇಷೋ ನೋಡೋಣ, ಆಮೇಲೆ ನ್ಯೂ ರೇಷೋ ನೋಡೋಣ. ಓಲ್ಡ್ ರೇಷೋ ಯಾವುದು ಅಂತ ಹೇಳಿದೆ, ಮೊದಲು 3 ಪಾರ್ಟ್ನರ್ಸ್ ಇದ್ರು, ಅಂಕಿತ್, ಸುಚಿತ್ ಆ್ಯಂಡ್ ಚಂದ್ರು. 3 ಪಾರ್ಟ್ನರ್ಸ್ ಇದ್ರು, ಅವರ ಓಲ್ಡ್ ರೇಷೋನು ತೊಗೊಂಡ 4:3:2. ಅಂದರೆ ಮೊದಲು ಪಾರ್ಟ್ನರ್ಸ್ ಯಾರು, ಅಂಕಿತ್, ಸುಚಿತ್ ಮತ್ತು ಚಂದ್ರು. ಈಗ ಪಾರ್ಟ್ನರ್ಸ್ ಯಾರ್ಯಾರಿದ್ದಾರೆ, ಸುಚಿತ್ ಮತ್ತು ಚಂದ್ರು. ಯಾಕೆ ಸುಚಿತ್ ಮತ್ತು ಚಂದ್ರು, ಯಾಕೆಂದರೆ ಅಂಕಿತ್ ರಿಟೈರ್ ಆಗ್ತಾ ಇದ್ದಾನೆ. ರೈಟ್, ಇದನ್ನು ನಾವು ಕ್ಲಿಯರ್ ಆಗಿ ನೋಡ್ಕೊಳ್ಳೋಣ. ಓಲ್ಡ್ ರೇಷೋ ಏನಿತ್ತು 4:3:2. ಎಲ್ಲಿ ಕೊಟ್ಟಿದ್ದಾನೆ, ಇಲ್ಲಿ ಪ್ರಾಬ್ಲಮ್ನಲ್ಲಿ ಕೊಟ್ಟಿದ್ದಾನೆ 4:3:2 ಅಂತ. ರೈಟ್, ನ್ಯೂ ರೇಷೋ 5:3. ಇಲ್ಲಿ ನ್ಯೂ ರೇಷೋ ಕೊಟ್ಟಿದ್ದಾನೆ 5:3 ಅಂತ. ಕ್ಲಿಯರ್ ಆಯ್ತು, ನಮಗೆ ಓಲ್ಡ್ ರೇಷೋನು ಸಿಕ್ತು, ನ್ಯೂ ರೇಷೋನು ಸಿಕ್ತು. ರೈಟ್, ನಮಗೆ ಫಾರ್ಮುಲಾ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ಏನು ಬೇಕು, ಗೇನ್ ರೇಷೋ ಈಸ್ ಈಕ್ವಲ್ ಟು ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್. ನ್ಯೂ ಶೇರ್ನು ಸಿಕ್ತು, ಓಲ್ಡ್ ಶೇರ್ನು ಸಿಕ್ತು, ಡೈರೆಕ್ಟ್ ಮೈನಸ್ ಮಾಡಿಬಿಟ್ರೆ ಅದ್ರಾಗ ಏನಿದೆ. ರೈಟ್, ನೋಡೋಣ ಫಸ್ಟ್ ಯಾರ್ದು ಕ್ಯಾಲ್ಕುಲೇಷನ್ ಮಾಡಬೇಕು, ಯಾರ್ದು ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಹೇಳ್ತಾ ಇದ್ದಾನಂತ. ಕ್ಯಾಲ್ಕುಲೇಟ್ ಗೇನ್ ರೇಷೋ ಆಫ್ ಸುಚಿತ್ ಆ್ಯಂಡ್ ಚಂದ್ರು. ಓಕೆ, ಮೊದಲು ಯಾರ್ದು, ಸುಚಿತಿಂದ ನೋಡೋಣ. ಸುಚಿತಿಂದ ಗೇನ್ ಶೇರ್ ಎಷ್ಟಿದೆ, ಮೊದಲೇ ನಮಗೇನು ಬೇಕು, ಓಲ್ಡ್ ರೇಷೋ ಬೇಕು, ನ್ಯೂ ಶೇರ್ ಬೇಕು. ರೈಟ್, ಯಾರ್ದು, ಸುಚಿತಿಂದ. ಸುಚಿತಿಂದ ನ್ಯೂ ಶೇರ್ನಲ್ಲಿ ಓಲ್ಡ್ ಶೇರ್ ಮೈನಸ್ ಮಾಡಬೇಕು. ಈಗ ಸುಚಿತಿಂದ ನ್ಯೂ ಶೇರ್ ಯಾವುದು ಹೇಳ್ರಿ, ಇಲ್ಲಿ ನಾವು ತೊಗೊಂಡ್ಬಿಟ್ಟಿವಿ ಏನಂತ, ನ್ಯೂ ರೇಷೋ ಯಾರ್ದು, ಸುಚಿತಿಂದ. ಅಂದರೆ 5/8 ಬರ್ತೈತೆ. ಈಗ 5/8 ಹೆಂಗೆ ಬರ್ತೈತೆ ನೋಡ್ಕೊರಿ. 5 + 3 ಎಷ್ಟಾಗುತ್ತೆ, 8 ಆಗುತ್ತೆ. ಅಂದರೆ 5/8 3/8 ಅಂತ ಅರ್ಥ. ಇದು ಎಷ್ಟಾಗುತ್ತೆ, 5 + 4 7 + 2 9. ಅಂದರೆ 4/9 3/9 2/9. ಅಂದರೆ ಇದು ಎಲ್ಲ ಕೂಡಿ ಎಷ್ಟಾಗ್ತೈತೆ ಅಷ್ಟರಲ್ಲಿ ನಾವು ಡಿವೈಡ್ ಮಾಡ್ತೀವಿ. ರೈಟ್, ನೆಕ್ಸ್ಟ್ ನೋಡ್ಕೊರಿ 5/8. ಅಂದರೆ ಫಸ್ಟ್ ನಮಗೇನು ಬೇಕು, ನ್ಯೂ ಶೇರ್ ಬೇಕು, ಯಾರ್ದು, ಸುಚಿತಿಂದ. ರೈಟ್, ಸುಚಿತಿಂದ ನ್ಯೂ ಶೇರ್ ಹೆಂಗೆ ಕ್ಯಾಲ್ಕುಲೇಷನ್, 5/8 ಬಂತ. ಈಗ ಮೈನಸ್ ಫಾರ್ಮುಲಾ ಪ್ರಕಾರ ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್. ಈಗ ಸುಚಿತಿಂದೆ ಓಲ್ಡ್ ಶೇರ್ ತಗೋಬೇಕು, ಮತ್ತು ಅಂಕಿತಿಂದ ತಗೋಬಾರ್ದು. ಸುಚಿತಿಂದ ಎಷ್ಟಿದೆ, 3 ಇದೆ. 3 ಎಲ್ಲ ಕೂಡಿಸ್ರಿ, 4 + 3 7 + 2 9. ಅಂದರೆ 3/9 ಮೈನಸ್ 3/9. ಕ್ಲಿಯರ್ ಆಯ್ತು. ಅಂದರೆ ನ್ಯೂ ಶೇರ್ ತೊಗೊಂಡಿವಿ ಮತ್ತು ಓಲ್ಡ್ ಶೇರ್ ಯಾರ್ದು, ಸುಚಿತಿಂದ. ಈಗ ನ್ಯೂ ಶೇರ್ ಮತ್ತು ಮೈನಸ್ ಓಲ್ಡ್ ಶೇರ್ ಮಾಡಿದಾಗ ಈಗ 5ರಲ್ಲಿ 3 ಮೈನಸ್ ಮಾಡೋಕ್ಕೆ ಬರಲ್ಲ. ಯಾಕಂದರೆ ಇಲ್ಲಿ ಡೈರೆಕ್ಟ್ ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ 8 ಇದೆ, ಇಲ್ಲಿ 9 ಇದೆ. ಅದಕ್ಕಾಗಿ ನಾವೇನು ಮಾಡ್ತೀವಿ ಅಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ ಅಥವಾ LCM ತೆಗಿಬೇಕಾಗ್ತದೆ. LCM ತೆಗಿಯೋಕ್ಕಿಂತ ಈಸಿ ಮೆಥಡ್ ನಾನು ಹೇಳ್ತೀನಿ, ಯಾವುದಾದ್ರು ಕ್ರಾಸ್ ಮಲ್ಟಿಪ್ಲಿಕೇಶನ್. ಕ್ರಾಸ್ ಮಲ್ಟಿಪ್ಲಿಕೇಶನ್ ಹೇಗೆ ಮಾಡಬೇಕು ನೋಡ್ಕೋರಿ. ಜಸ್ಟ್ ಈಸ್ ಈಕ್ವಲ್ ಟು 5 9 ಮತ್ತು ಈ ಥರ ಮೇಲಿಂದ ಕೆಳಗಡೆ 5 9 ಎಷ್ಟಾಗುತ್ತೆ, 45. ನೆಕ್ಸ್ಟ್ ಮೈನಸ್, ಇದರಲ್ಲಿ ಮೈನಸ್ ಯಾವ್ದು ಮಾಡಬೇಕು, 8 3 ಎಷ್ಟಾಗ್ತಿದ್ರೆ 8 3 24. ಅಂದರೆ ಫಸ್ಟ್ ಮೇಲಿಂದ 5 9 45 8 3 24. ರೈಟ್, ನೆಕ್ಸ್ಟ್ ಡಿವೈಡೆಡ್ ಬೈ 8 9 ಎಷ್ಟಾಗುತ್ತೆ, 72. ನೋಡ್ಕೊರಿ, ನಾವು ಯಾವ ರೀತಿಯಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ, ಇಲ್ಲಿ ಮೈನಸ್ ಅಂತ ಬರೆದಿದ್ದೀನಿ. ರೈಟ್, ಬಟ್ ನಾವು ಮಾಡಿದ್ದೇನು ಮಾಡಿವಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿವಿ. ಯಾಕೆಂದರೆ ಇಲ್ಲಿ 8 ಇದೆ, ಇಲ್ಲಿ 9 ಇದೆ. ಒಂದು ವೇಳೆ ಎರಡೂ ಸೇಮ್ ಇದ್ದರೆ ಡೈರೆಕ್ಟ್ ಮೈನಸ್ ಮಾಡ್ಬೋದಿತ್ತು. ಇಲ್ಲಿ 8 ಮತ್ತು ಇಲ್ಲಿ 8, ಇಲ್ಲಿ 8 ಇದ್ದರೆ ಡೈರೆಕ್ಟ್ ಮೈನಸ್ ಮಾಡ್ಬೋದಿತ್ತು. ಬಟ್ ಇಲ್ಲಿ 8 9 ಇಲ್ಲಿ ವ್ಯಾಲ್ಯೂಸ್ ಚೇಂಜ್ ಇದ್ದಾಗ, ಕೆಳಗಡೆ ವ್ಯಾಲ್ಯೂಸ್ ಚೇಂಜ್ ಇದ್ದಾಗ ಆವಾಗ ನಾವೇನು ಮಾಡಬೇಕು, LCM ತೆಗಿಬೇಕು ಅಥವಾ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಹೆಂಗೆ ಮಾಡಬೇಕು, ಮೊದಲು ಕೆಳಗಡೆಯಿಂದ ಮೇಲೆ ತೊಗೋಬಾರ್ದು. ಮತ್ತೆ 24 - 45 ಬಂದುಬಿಡ್ತೈತೆ. ಮೊದಲು ಮೇಲಿಂದ 5 9 45, ನೆಕ್ಸ್ಟ್ 8 3 24. ಕ್ಲಿಯರ್ ಆಯ್ತು ರೀ. ರೈಟ್, ಈ ಪ್ರಕಾರ ನಾವೇನು ಮಾಡಬೇಕಂದ್ರೆ ಕ್ಯಾಲ್ಕುಲೇಷನ್ ಮಾಡಬೇಕು. 5 9 45, 8 3 24, 8 9 72. ಕ್ಲಿಯರ್ ಆಯ್ತು ರೀ. ರೈಟ್, ಈಗ ನೋಡ್ರಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ ಮೇಲೆ 45 - 24, 45 - 24 ಮಾಡಿದಾಗ ಎಷ್ಟಾಗುತ್ತೆ, 45ನಲ್ಲಿ 24 ಹೋದರೆ 21 / 72. ಅಂದರೆ ಗೇನ್ ಶೇರ್ ಯಾರ್ದು ಗೇನ್ ಶೇರ್ ಆಯ್ತು, ಇದು ಸುಚಿತಿಂದ ಗೇನ್ ಶೇರ್ ಎಷ್ಟಾಯಿತು, 21/72. ಹೆಂಗೆ ಬಂತು ನೋಡ್ಕೊಂಡೆ. ನಮಗೆ ಗೇನ್ ಶೇರ್ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ಏನು ಬೇಕು, ನ್ಯೂ ಶೇರ್ ಬೇಕು, ಓಲ್ಡ್ ಶೇರ್ ಬೇಕು. ಅಂದರೆ ಇಬ್ಬರದ್ದು ಕ್ಯಾಲ್ಕುಲೇಷನ್ ಮಾಡಿರಿ ಅಂತ ಹೇಳ್ತಾ ಇದ್ದಾನೆ. ಕ್ಯಾಲ್ಕುಲೇಷನ್ ಆಫ್ ಗೇನ್ ರೇಷೋ ಆಫ್ ಸುಚಿತ್ ಆ್ಯಂಡ್ ಚಂದ್ರು. ರೈಟ್, ಈಗ ಸುಚಿತಿಂದ ಹೆಂಗೆ ಕ್ಯಾಲ್ಕುಲೇಷನ್ ಮಾಡಿವಿ, ಆತಂದು ನ್ಯೂ ಶೇರ್ ತೊಗೊಂಡಿವಿ 5/8, ನ್ಯೂ ಶೇರ್ 5/8, ಓಲ್ಡ್ ಶೇರ್ ತೊಗೊಂಡಿವಿ 3/9.
ಈಗ ಡೈರೆಕ್ಟ್ ಮೈನಸ್ ಮಾಡಿಲ್ಲ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿವಿ. ಅಂದರೆ 5 9 45, 8 3 24. ರೈಟ್, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ ಮೇಲೆ ಮತ್ತೆ 8 9 72 ಹೇಗೆ ಬಂತು? 8 9 ಕೆಳಗಡೆಯಿಂದ ಕೆಳಗಡೆ, 8 9 72. ರೈಟ್, 45 ಮೈನಸ್ 24 ಡಿವೈಡೆಡ್ ಬೈ 72. ಈಗ 45ನಲ್ಲಿ 24 ಹೋದರೆ 21 ಡಿವೈಡೆಡ್ ಬೈ 72. ಕ್ಲಿಯರ್ ಆಯ್ತು? ರೈಟ್, ಇದು ಯಾರು ಬಂತು? ಸುಚಿತಿಂದ ಬಂತು. ಈಗ ಇನ್ನೊಬ್ರದ್ದು ಬೇಕಾದ್ರೆ ಚಂದ್ರು. ಈಗ ಚಂದ್ರಂದು ಸೈಡಿಗೆ ಮಾಡೋಣ. ಚಂದ್ರೂಸ್ ಗೇನ್ ಶೇರ್. ಚಂದ್ರೂಸ್ ಗೇನ್ ಶೇರ್ ಮಾಡ್ಬೇಕಂದ್ರೆ ನಮ್ಗೇನು ಬೇಕು? ಗೇನ್ ರೇಷಿಯೋ ಇಸ್ ಈಕ್ವಲ್ ಟು ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್. ಏನು ಬೇಕ್ರೆ? ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್ ಬೇಕು. ರೈಟಾ? ಈಗ ನ್ಯೂ ಶೇರ್, ಚಂದ್ರಂದು ನ್ಯೂ ಶೇರ್ ತಗೋರಿ. ಚಂದ್ರಂದು ನ್ಯೂ ಶೇರ್ ರೇಷಿಯೋ ನಾವು ಬರ್ಕೊಂಡಿವಿ ಸಪ್ರೇಟಾಗಿ. ರೈಟ್, 3/8. ರೈಟ್, 3/8 ಬರ್ತೈತೆ ಈಸ್ ಈಕ್ವಲ್ ಟು 3/8. 8 ಹೆಂಗೆ ಬಂತು? 3 + 5 ನ್ಯೂ ರೇಷಿಯೋ ಇಬ್ಬರದು ಕೂಡಿಸಿದ್ರೆ 8 ಇದೆ. ಇತ್ತಂದು ಎಷ್ಟಿತ್ತು? 5/8. ಇತ್ತಂದು 3/8. 3/8. ಈಗ ಮೈನಸ್ ಓಲ್ಡ್ ಶೇರ್. ಓಲ್ಡ್ ಶೇರ್ ಯಾರ್ದು? ಚಂದ್ರಂದು. ಚಂದ್ರಂದು ಓಲ್ಡ್ ಶೇರ್ ನೋಡ್ರಿ ಇಲ್ಲಿದೆ ಚಂದ್ರು. ಮತ್ತು ಯಾವ್ದು ಬೇಕಾದ್ರೆ ಶೇರ್ ತೊಗೋಬಾರ್ದು, ಚಂದ್ರಂದೇ ತೊಗೋಬೇಕು. 2/9. 9 ಹೆಂಗೆ ಬಂತು? 4 + 3 7 + 2. ಈಗ 3 ಕೂಡಿಸಿದ್ರೆ 9 ಅಂದರೆ ಚಂದ್ರಂದು 2/9 ಅಂತ ತಗೋಬೇಕು. ಮೈನಸ್ 2/9. ಕ್ಲಿಯರ್ ಆಯ್ತು ರೀ? ಇದನ್ನು ಸಹ ಸೇಮ್. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್. 3 9 ಫಸ್ಟ್ ಮೇಲಿಂದ ಕೆಳಗಡೆ. 3 9 3 9 ಎಷ್ಟಾಗ್ತೈತೆ ರೀ? 27. 8 2 16. ಹೌದಾ? ರೈಟ್, 3 9 27, 8 2 16. ಈಗ ನೆಕ್ಸ್ಟ್ 8 9 72. ಕ್ಲಿಯರ್ ಆಯ್ತು ರೀ? ಅಂದರೆ 3 9 27, 8 2 16, 8 9 72. ರೈಟ್, ಈ ಪ್ರಕಾರ ನಾವು ಕ್ಯಾಲ್ಕುಲೇಷನ್ ಮಾಡಿ ಹೆಂಗೆ ಮಾಡಿವ್ರಿ? ಮೊದಲೇ ಮೇಲಿಂದ ಕೆಳಗಡೆ, ಆಮೇಲೆ ಕೆಳಗಡೆಯಿಂದ ಮೇಲೆ, ಆಮೇಲೆ ಕೆಳಗಡೆಯಿಂದ ಕೆಳಗಡೆ, 3 ಮೆಥಡ್ನಲ್ಲಿ ಮಾಡಿದ್ವಿ. ಫಸ್ಟ್ ಸ್ಟೆಪ್ ಯಾವುದ್ರೆ? ರೈಟ್, ಮೇಲಿಂದ ಕೆಳಗಡೆ. ಸೆಕೆಂಡ್ ಸ್ಟೆಪ್ ಯಾವುದು? ಕೆಳಗಡೆಯಿಂದ ಮೇಲೆ. ಥರ್ಡ್ ಸ್ಟೆಪ್ ಯಾವುದು? ಕೆಳಗಡೆಯಿಂದ ಕೆಳಗಡೆ. ರೈಟ್, ಈ 3 ಸ್ಟೆಪ್ನಲ್ಲಿ ನಾವೇನು ಮಾಡಿವಿ? ಕ್ಯಾಲ್ಕುಲೇಷನ್ ಮಾಡಿವಿ. ಓಕೆನಾ? ರೈಟ್, ಯಾವುದು ಮೈನಸ್ ಮಾಡಿವಿ ನೋಡ್ಕೊರಿ. 27 ಹೆಂಗೆ? 3 9 27, 8 2 16 ಡಿವೈಡೆಡ್ ಬೈ 72. 72 ಹೇಗೆ ಬಂತು? 8 9 ಕೆಳಗಡೆಯಿಂದ ಕೆಳಗಡೆ ಮಲ್ಟಿಪ್ಲಿಕೇಶನ್ ಮಾಡಿ ಕೆಳಗಡೆ ಹಚ್ಚಿಬಿಟ್ಟು. ರೈಟ್, ಈಗ 27ನಲ್ಲಿ 16 ಹೋದರೆ ಎಷ್ಟು ಬರ್ತೈತೆ? 11/72. ರೈಟ್, ಇಲ್ಲಿ ನೋಡಿ, ಇಲ್ಲಿ 21/72, ಇಲ್ಲಿ 11/72. ಚಂದ್ರುಗೇನು ಶೇರ್ ಬಂತು? ಸುಚಿತಿಂದ ಬಂತು. ಈಗ ಇಬ್ಬರದು ಶೇರ್ ಕೂಡಿ ಏನಾಗ್ತೈತೆ? ರೇಷಿಯೋ ಆಗ್ತೈತೆ. ರೈಟ್, ಈಗ ಬರೀಬೇಕು ಹೆಡ್ಡಿಂಗ್ ಏನಂತ? ಗೇನ್ ರೇಷಿಯೋ ಆಫ್ ಸುಚಿತ್ ಆ್ಯಂಡ್ ಚಂದ್ರು ಈಸ್ ಏನೈತ್ರಿ? ಗೇನ್ ರೇಷಿಯೋ 21:11. ಇಬ್ಬರದು 72 72 ಸೇಮ್ ಇದ್ರೆ ತೆಗಿಬೋದು. 21:11. ಇದು ಯಾವುದಾದ್ರೆ ಮಗ್ಗಿಯಾಗಿ ಹೋಗ್ತೈತೆ ಅಂದರೆ ಮತ್ತೆ ಯಾವುದಾದ್ರೆ ಟೇಬಲ್ನಲ್ಲಿ ಹೋಗಲ್ಲ. ರೈಟ್, ಅಂದರೆ ಇದೇ ಫೈನಲ್ ಆನ್ಸರ್. 21/72, 11/72 ಅಂತ. ಕ್ಲಿಯರ್ ಆಯ್ತು ರೀ ಇಲ್ಲಿ ತನಕ? ರೈಟ್, ಈಗ ನೋಡೋಣ. ಇದರಲ್ಲಿ ಸ್ವಲ್ಪ ಟ್ವಿಸ್ಟ್ ಮಾಡಿದ್ದಾನೆ. ಅಂದರೆ ಮಾಡಲ್ ಕ್ವಶನ್ ಪೇಪರ್ 2ನಲ್ಲಿ ಕ್ವಶನ್ ನಂಬರ್ 21ನಲ್ಲಿ ಸ್ವಲ್ಪ ಟ್ವಿಸ್ಟ್ ಮಾಡಿದ್ದಾನೆ. ಏನು ಟ್ವಿಸ್ಟ್ ಮಾಡಿದ್ದಾನೆ ನೋಡ್ರಿ. ಮತ್ತು ಸೇಮ್ ಅಂದರೆ ಪ್ರಾಬ್ಲಮ್ ಸೇಮ್ ಇದೆ. ವಾಣಿ, ರಾಣಿ ಆ್ಯಂಡ್ ಸೋನಿ, ಇದರಲ್ಲಿ 3 ಪಾರ್ಟ್ನರ್ಸ್ ಇದ್ದಾರೆ. 6 ಪಾರ್ಟ್ನರ್ಸ್ ಇನ್ ಎ ಫರ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 4:3:2. ಅಂದರೆ ಇದು ಓಲ್ಡ್ ರೇಷಿಯೋ. ಸೋನಿ ರಿಟೈರ್ಸ್ ಫ್ರಮ್ ದ ಫರ್. ಯಾರು ರಿಟೈರ್ ಆಗ್ತಾ ಇದ್ದಾರೆ? ಸೋನಿ. ಇದಿರಲಿ, ವಾಣಿ, ರಾಣಿ, ಸೋನಿ. ಸೋನಿ ಎಲ್ಲಿದ್ದಾಳೆ? ಲಾಸ್ಟ್ ಹೆಸರಿದೆ. ಇಲ್ಲಿ ನೋಡ್ರಿ, ಅಂಕಿತ್, ಸುಚಿತ್ ಆ್ಯಂಡ್ ಚಂದ್ರುನಲ್ಲಿ ಫಸ್ಟ್ ನೇಮ್ ರಿಟೈರ್ ಆಗ್ತಾ ಇತ್ತು. ಅಂದರೆ ಯಾರು ರಿಟೈರ್ ಆಗ್ತಾ ಇದ್ದಾರೆ ಅವ್ರದ್ದು ಗೇನ್ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡಬಾರ್ದು. ಓಕೆನಾ? ರೈಟ್, ನೆಕ್ಸ್ಟ್ ನೋಡಿ. ವಾಣಿ ಆ್ಯಂಡ್ ರಾಣಿ ಅಗ್ರಿ ಟು ಶೇರ್ ಈಕ್ವಲಿ ಇನ್ ಫ್ಯೂಚರ್. ಇಲ್ಲಿ ಏನು ಮಾಡಿದ್ದಾನೆ? ನ್ಯೂ ಶೇರ್ ಈಕ್ವಲಿ ಅಂತ ಕೊಟ್ಟಿದ್ದಾನೆ. ಇಲ್ಲೇ ನೀವು ಕನ್ಫ್ಯೂಸ್ ಆಗ್ಬೋದು. ಇಲ್ಲಿ ನೋಡಿದರೆ 2 ರೇಷಿಯೋ ಕೊಟ್ಟಿದ್ದಾನೆ. ರೈಟ್, ಬಟ್ ಇಲ್ಲಿ ಒಂದೇ ರೇಷಿಯೋ ಕೊಟ್ಟಿದ್ದಾನೆ. ಒಂದು ರೇಷಿಯೋ ಕೊಟ್ಟು ಆಮೇಲೆ ಏನು ಹೇಳ್ತಾ ಇದ್ದಾನೆ? ಈಕ್ವಲಿ. ಈಕ್ವಲಿ ಅಂದರೆ ಇಬ್ಬರು ಸಮಾನಾಗಿ ತಗೊತಾ ಇದ್ದಾರೆ. ಅರ್ಥ ಆಯ್ತಲ್ಲ? ಅಂದರೆ ನ್ಯೂ ರೇಷಿಯೋ ಏನಾಗ್ತಾ ಇದೆ? ಇಬ್ಬರದು ಸಮನಾಗಿ ಇದೆ, ಈಕ್ವಲ್ ಆಗಿ ತಗೊತಾ ಇದ್ದಾರೆ ಅಂತ ಅರ್ಥ. ಓಕೆನಾ? ರೈಟ್, ಅಂದರೆ ಇನ್ನೊಂದ್ಸಲ ನೋಡ್ಕೊರಿ ಪ್ರಾಬ್ಲಮ್. ಇಲ್ಲಿ ಏನು ಕೊಟ್ಟಿದ್ದಾನೆ? ಓಲ್ಡ್ ರೇಷಿಯೋ ಕೊಟ್ಟಿದ್ದಾನೆ. ರೈಟ್, ಓಲ್ಡ್ ರೇಷಿಯೋ ಯಾರ್ದು? ವಾಣಿ, ರಾಣಿ ಮತ್ತು ಸೋನಿ. ಮತ್ತು ಇಲ್ಲಿ ಏನು ಹೇಳ್ತಾ ಇದ್ದಾನೆ? ನ್ಯೂ ರೇಷಿಯೋ ಇದೆ. ಏನಂತಿದೆ? ಈಕ್ವಲಿ. ಈಕ್ವಲಿ ಯಾರ್ಯಾರು ತಗೊತಾ ಇದ್ದಾರೆ? ವಾಣಿ ಮತ್ತು ರಾಣಿ. ರೈಟ್, ವಾಣಿ ಮತ್ತು ರಾಣಿ ತಗೊತಾ ಇದ್ದಾರೆ. ನೋಡ್ಕೊರಿ,
Vani, Rani and Sony are partners in a firm sharing profits and losses in the ratio of 4:3:2. ಇದೇನಾಯಿತು, ಓಲ್ಡ್ ರೇಷಿಯೋ ಆಯಿತು. ಸೋನಿ ರಿಟೈರ್, ಸೋನಿ ಹೋಗ್ತಾ ಇದ್ದಾಳೆ. ಸೋನಿ ಹೋದ್ಮೇಲೆ ಫ್ರಮ್ ದ ಫರ್ಮ್, ಸೋನಿ ಹೋದ್ಮೇಲೆ ವಾಣಿ ಆ್ಯಂಡ್ ರಾಣಿ ಅಗ್ರಿ ಟು ಶೇರ್ ಈಕ್ವಲಿ. ಅಂದರೆ ಸೋನಿ ಹೋದ್ಮೇಲೆ ಅಂದರೆ ಒಬ್ರು ರಿಟೈರ್ ಆದಮೇಲೆ ನ್ಯೂ ರೇಷಿಯೋ ಏನಿದೆ ಈಕ್ವಲಿ ಇದೆ. ಈ ನ್ಯೂ ರೇಷಿಯೋ ಈಗಿಂದು ಇದು ಓಲ್ಡ್ ರೇಷಿಯೋ. ಮೊದಲು ಮೂವರಿದ್ರು ಪಾರ್ಟ್ನರ್ಸ್, ಈಗ ಇಬ್ಬರಿದ್ದಾರೆ. ರೈಟ್, ಮೊದಲು ನಾವು ನ್ಯೂ ರೇಷಿಯೋ ಮತ್ತು ಓಲ್ಡ್ ರೇಷಿಯೋನು ತೊಗೊಂಡು ಕ್ಯಾಲ್ಕುಲೇಷನ್ ಆಫ್ ಯಾವ್ದು ಕ್ಯಾಲ್ಕುಲೇಷನ್ ಮಾಡಾಕತ್ತೀವಿ, ಗೇನ್ ರೇಷಿಯೋ. ಯಾರ್ಯಾರ್ದು, ವಾಣಿ ಮತ್ತು ರಾಣಿ. ರೈಟ್, ಕ್ಯಾಲ್ಕುಲೇಷನ್ ಆಫ್ ವಾಣಿ ಆ್ಯಂಡ್ ರಾಣಿ ಗೇನ್ ರೇಷಿಯೋ. ನೆಕ್ಸ್ಟ್ ನೋಡಿರಿ, ಗೇನ್ ರೇಷಿಯೋ ಈಸ್ ಈಕ್ವಲ್ ಟು ಫಾರ್ಮುಲಾ ಏನಿದೆ ರೀ, ಸೇಮ್ ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್, ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್. ಈಗ ಯಾರ್ಯಾರ್ದು ಕ್ಯಾಲ್ಕುಲೇಷನ್ ಮಾಡೋಕೆ ಮೊದಲು ವಾಣಿಂದ ನೋಡೋಣ. ವಾಣಿಂದ ನೋಡ್ಬೇಕಂದ್ರೆ ಮೊದಲೇ ಇಬ್ರದ್ದು ಏನು ತೊಗೊಳ್ರಿ, ಓಲ್ಡ್ ರೇಷಿಯೋ ಮತ್ತು ನ್ಯೂ ರೇಷಿಯೋ ತೊಗೊಂಡ್ರೆ. ಓಲ್ಡ್ ರೇಷಿಯೋ ಮತ್ತು ನ್ಯೂ ರೇಷಿಯೋ. ಓಲ್ಡ್ ರೇಷಿಯೋ ಏನೈತ್ರಿ, ವಾಣಿ, ರಾಣಿ ಮತ್ತು ಸೋನಿ ಮೂವರು ಪಾರ್ಟ್ನರ್ಸ್ ಇದ್ದಾರೆ. ಅವರ ರೇಷಿಯೋ ಏನಿದೆ 4:3:2. ನ್ಯೂ ಪಾರ್ಟ್ನರ್ಸ್ ಯಾರಿದ್ದಾರೆ, ವಾಣಿ ಮತ್ತು ರಾಣಿ. ಸೋನಿ ಯಾಕೆ ಬಂದಿಲ್ಲ, ಯಾಕಂದರೆ ಆಕೆ ರಿಟೈರ್ ಆಗ್ತಾ ಇದ್ದಾಳೆ. ರೈಟ್, 4:3:2 ಆಯಿತು. ನೆಕ್ಸ್ಟ್ ವಾಣಿ ಆ್ಯಂಡ್ ರಾಣಿ ನೋಡೋಣ. ವಾಣಿ ರಾಣಿಯಿಂದ 1:1 ನ್ಯೂ ರೇಷಿಯೋ. ಸರ್ 1:1 ಹೆಂಗೆ ಬಂತು, ಅದು ಇಂಪಾರ್ಟೆಂಟ್. ಇಲ್ಲಿ ಏನು ಹೇಳ್ತಾ ಇದ್ದಾನೆ, ಈಕ್ವಲಿ ಅಂತ ಹೇಳ್ತಾ ಇದ್ದಾನೆ. ಈಕ್ವಲಿ ಅಂದರೆ ₹1 ವಾಣಿ, ₹1 ರಾಣಿ. ₹2 ಲಾಭ ಆದರೆ ಅರ್ಧ ಅರ್ಧ. ಈಕ್ವಲಿ ಅಂದರೆ ಸಮಾನಾಗಿ ಅರ್ಧ ಅರ್ಧ, 50% 50%. ಈಗ ಕಂಪನಿಗೆ ₹2 ಲಾಭ ಆದರೆ ₹1 ಯಾರು, ವಾಣಿ, ₹1 ಯಾರು, ರಾಣಿ. ಅಂದರೆ ಈಕ್ವಲಿ. ಅದೇ ಒಂದು ವೇಳೆ 3 ಪಾರ್ಟ್ನರ್ಸ್ ಇದ್ದರೆ 1:1:1. 4 ಪಾರ್ಟ್ನರ್ಸ್ ಇದ್ದರೆ 1:1:1:1. ರೈಟ್, ಎಷ್ಟು ಮಂದಿ ಈಕ್ವಲಿ ಅಂದಿದ್ದ ಕೂಡಲೇ 1:1 ಅಂತ ಕೊಟ್ಬಿಡೋದು. ಟೋಟಲ್ ಎಷ್ಟು, 2. ₹2ದಲ್ಲಿ ₹1 ವಾಣಿ, ₹1 ರಾಣಿ. ಬಟ್ ಇಲ್ಲಿ ಏನಾಯಿತು, ₹9ದಲ್ಲಿ ₹4 ವಾಣಿ, ₹3 ರಾಣಿ, ₹2 ಸೋನಿ ಅಂತ ಆಗಿತ್ತು. ಕ್ಲಿಯರ್ ಆಯ್ತು ರೀ. ರೈಟ್, ಅಂದರೆ ಈಗ ನಮಗೆ ಓಲ್ಡ್ ರೇಷಿಯೋನು ಕೊಟ್ಟಿದ್ದಾನೆ ಪ್ರಾಬ್ಲಮ್ನಲ್ಲಿ. ನ್ಯೂ ರೇಷಿಯೋ ಸ್ವಲ್ಪ ಟ್ವಿಸ್ಟ್ ಮಾಡಿದ್ದ, ಅದನ್ನು ನಾವು ಈಸಿಯಾಗಿ ಸಾಲ್ವ್ ಮಾಡಿವಿ. ಈಕ್ವಲಿ ಅಂದರೆ ಎಷ್ಟು ಪಾರ್ಟ್ನರ್ಸ್ ಇರ್ತಾರೆ, 1:1 ಕೊಡ್ಕೊತ ಹೋಗ್ಬೇಕು ಅಷ್ಟೇ. ರೈಟ್, ಈಗ ನೋಡಿರಿ ಫಸ್ಟ್ ವಾಣಿಂದ ಕ್ಯಾಲ್ಕುಲೇಷನ್ ಮಾಡೋಣ. ವಾಣೀಸ್ ಗೇನ್ ಶೇರ್ ಫಾರ್ಮುಲಾ ಏನಿದೆ ರೀ, ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್. ಮೊದಲು ವಾಣಿಂದ ನ್ಯೂ ಶೇರ್ ತಗೋರಿ. ನ್ಯೂ ಶೇರ್ ಯಾವುದು, 1. ಅಂದರೆ 1/2. 2 ಹೆಂಗೆ ಬಂತು, 1 + 1. ನೀವು ಎಲ್ಲ ನ್ಯೂ ರೇಷಿಯೋನು ಆ್ಯಡ್ ಮಾಡ್ಬೇಕು. ಅಂದರೆ ಈಸ್ ಈಕ್ವಲ್ ಟು 1/2. ರೈಟಾ. ಈಗ ನೆಕ್ಸ್ಟ್ ಮೈನಸ್ ಮತ್ತೇನು ಬೇಕು ನಮಗೆ, ಓಲ್ಡ್ ಶೇರ್ ಬೇಕು. ಓಲ್ಡ್ ಶೇರ್ ಯಾವುದಿದೆ, ವಾಣಿಂದು 4/9. 4 ಪ್ಲಸ್ ಎಲ್ಲ ಕೂಡಿಸ್ರಿ 9 ಆಗ್ತದೆ. ಅಂದರೆ 4/9 ಮೈನಸ್ 4/9. ರೈಟ್. ಇಲ್ಲಿ ಎಷ್ಟಿದೆ, 2 ಇದೆ, ಇಲ್ಲಿ 9 ಇದೆ. ಅಂದರೆ ಸ್ಟೇಟ್ ಮೈನಸ್ ಬರಲ್ಲ. ನಾವೇನು ಮಾಡ್ಬೇಕು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು, ಇಲ್ಲಾಂದರೆ LCM ತೆಗಿಬೇಕಾಗ್ತದೆ. ರೈಟ್, ಈಗ ನಾವೇನು ಮಾಡೋಣ, ಡೈರೆಕ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಹೆಂಗೆ ಮಾಡ್ಬೇಕಂತ ಹೇಳಿದೆ, ಫಸ್ಟ್ ಮೇಲಿಂದ ಕೆಳಗಡೆ. ಅಂದರೆ 1 9s, ರೈಟ್. ನೆಕ್ಸ್ಟ್ 2 4s ಮೈನಸ್ 2 4s 8. 2 4s 8. ನೆಕ್ಸ್ಟ್ ಏನು ಮಾಡಬೇಕು, 2 9s ಮೈನಸ್ 2 9s 18. ಕ್ಲಿಯರ್ ಆಯ್ತು ರೀ. 1 9s 9, 2 4s 8, 2 9s 18. ರೈಟ್, ಈಗ 9 ಮೈನಸ್ 8, 9ರಲ್ಲಿ 8 ಹೋದರೆ 1/18. ಕ್ಲಿಯರ್ ಆಯ್ತು ರೀ. ಅಂದರೆ ಗೇನ್ ರೇಷಿಯೋ ಯಾರ್ದಿದು, ವಾಣಿಂದ ಎಷ್ಟಾಯಿತು, 1/18 ಆಯಿತು. ಈಗ ವಾಣಿಂದ ಆದಮೇಲೆ ಯಾರ್ದು, ರಾಣಿಂದ ಕ್ಯಾಲ್ಕುಲೇಷನ್ ಮಾಡಬೇಕು. ರಾಣೀಸ್ ಗೇನ್ ಶೇರ್. ಈಗ ರಾಣಿಂದ ನಾವೇನು ಮಾಡಬೇಕಂದ್ರೆ ಮೊದಲು ನ್ಯೂ ಶೇರ್ ತೊಗೋಬೇಕು. ಫಾರ್ಮುಲಾ ಪ್ರಕಾರ ನ್ಯೂ ಶೇರ್ ಏನಿದೆ ರೀ, 1 ಇದೆ. ಅಂದರೆ 1/2 ಬರ್ತೈತೆ. ಈಸ್ ಈಕ್ವಲ್ ಟು 1/2 ಮೈನಸ್ ಓಲ್ಡ್ ಶೇರ್ ಏನೈತೆ ರಾಣಿಂದು 3/9. ರೈಟ್, 3/9 ಅಂತ ತಗೋದು. ರೈಟ್, ಯಾಕಂದರೆ ಇದು 3 ಎಲ್ಲ ಕೂಡಿಸಿದ್ರೆ 9. ಮತ್ತು ಸೋನಿಂದ ಬೇಕಾಗಿಲ್ಲ, ಯಾಕಂದರೆ ಸೋನಿ ರಿಟೈರ್ ಆಗ್ತಾ ಇದ್ದಾಳೆ. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಹೆಂಗೆ ಮಾಡ್ಬೇಕ್ರಿ, 1 9s 9. ರೈಟ್, ನೆಕ್ಸ್ಟ್ 2 3s 6 ಮೈನಸ್ 2 3s 6. ನೆಕ್ಸ್ಟ್ 2 9s 18. ರೈಟ್, ಈ ಥರ. ಈಗ ಏನು ಮಾಡಬೇಕು, 9 ಮೈನಸ್ 6. 9 ಮೈನಸ್ 6 ಎಷ್ಟಾಗುತ್ತೆ, 3/18. ರೈಟ್, 3/18 ಆಯಿತು. ಓಕೆ, 3/18 ಆದಮೇಲೆ ನೋಡ್ರಿ ಟೋಟಲ್ ಮಾಡಿ ನೋಡ್ರಿ. ಈಗ ಇಬ್ಬರದ್ದು ರೇಷಿಯೋ ಬಂತು 1/18, 3/18. ಅಂದರೆ ನ್ಯೂ ರೇಷಿಯೋ, ಗೇನ್ ರೇಷಿಯೋ ಆಫ್ ವಾಣಿ ಆ್ಯಂಡ್ ರಾಣಿ ಈಸ್, ಗೇನ್ ರೇಷಿಯೋ ಆಫ್ ವಾಣಿ ಆ್ಯಂಡ್ ರಾಣಿ ಈಸ್ 1:3. ರೈಟ್, ಈ ಯಾರ್ದು,
ವಾಣಿಂದು 1 ರಾಣಿಂದು 3 ಕ್ಲಿಯರ್ ಆಯ್ತು ರೀ ರೈಟ್ ಒಂದೇ ಸಲ ಒಂದು ಪ್ರಾಬ್ಲಮ್ ಅರ್ಥ ಆಗಲ್ಲ ಒಂದು 2-3 ಸಲ ನೋಡಿರಿ ಅಥವಾ ನನ್ನ ಹಿಂದಿನ ವೀಡಿಯೋಸನ್ನು ಸಹ ನಾನು ಹಾಕಿದ್ದೀನಿ ಗೇನ್ ರೇಷಿಯೋ ಮೇಲೆ ಗೇನ್ ರೇಷಿಯೋ ಅಂದ್ರೇನು ಅದರ ಡೀಟೇಲ್ಸ್ ಸಹ ಹಾಕೀನಿ ಆ ವೀಡಿಯೋಸ್ಗಳನ್ನು ಸಹ ಒಂದ್ಸಲ ನೋಡಿ ಮತ್ತೆ ಈ ಒಂದು ವೀಡಿಯೋನು ನೋಡಿರಿ ಮತ್ತು ಕ್ವಶನ್ ಪೇಪರ್ಸನ್ನು ಮುಂದೆ ಇಟ್ಟು ವಿಡಿಯೋ ನೋಡಿದ ಮೇಲೆ ಆಮೇಲೆ ನೀವು ಓನಾಗಿ ಪ್ರಾಕ್ಟೀಸ್ ಮಾಡಿರಿ ಓನಾಗಿ ಪ್ರಾಕ್ಟೀಸ್ ಮಾಡಿದರೆ ಎಲ್ಲಿ ಮಿಸ್ಟೇಕ್ ಬರ್ತೈತೆ ಅಂತ ಗೊತ್ತಾಗ್ತೈತೆ ಅದಾದಮೇಲೆ ಮತ್ತೆ ವಿಡಿಯೋ ನೋಡಿ ಅಲ್ಲಿಂದ ಮತ್ತೆ ನೀವು ಕಂಟಿನ್ಯೂ ಮಾಡ್ಬೋದು ಬಟ್ ನೋಡಲಾರ್ದೆ ಪ್ರಾಕ್ಟೀಸ್ ಮಾಡೋದು ಒಳ್ಳೆಯದು ರೈಟ್ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಒಂದು ವೇಳೆ ಇಷ್ಟ ಆಯಿತು ಅರ್ಥ ಆಯ್ತು ಅಂದರೆ ಕೆಳಗಡೆ ಒಂದು ಲೈಕ್ ಬಟನ್ ಒತ್ತಿಬಿಡ್ರಿ ಧನ್ಯವಾದಗಳು